ಅಕ್ಕಾರ ಏನ್ ಬೇಕ್ರಿ ಊಟಕ್ಕೆ? ಏನೇನೈತಪ್ಪ? ಅಕ್ಕಾರ ರೊಟ್ಟಿ ಊಟ ಐತ್ರಿ, ಚಪಾತಿ ಊಟ ಐತಿ, ಪೂರಿ ಊಟ ಐತಿ, ಯಾವ್ದು ಬೇಕ್ರಿ? ಅಯ್ಯಯ್ಯ ಅಣ್ಣಾರ, ಇಂಥ ಬಿಸಿಲಾಗ ಪುರಿ ಮತ್ತೆ ಚಪಾತಿ ತಿಂದು ಎಲ್ಲಿ ಹೋಗೋಣ್ರಿ ನಾವ? ಮೊದ್ಲ ಹೊಟ್ಟೆ ಸಂಕಟ ಇಟ್ಟಂಗ ಆಗಕತ್ತದ. ರೊಟ್ಟಿ ಊಟನೇ ತಗೊಂಬರ್ರಿ ಒಂದ ಐದು. ಹ್ಞೂ ಅಕ್ಕಾರ, ಆಯ್ತ್ರಿ. ಯವ್ವ ನಾವಲ್ಯ ಇದೇನ ಇದು? ಅಲ್ಲ ರೊಟ್ಟಿ ಊಟ ಕೊಡೋತಂದ್ರೆ ಇವ ಏನಿವ ಬರೀ ಬಟ್ಲಾಗುಳ ತುಂಬ್ಯಾನಲ್ಲ. ನೋಡ ಯವ್ವ, ಗಂಗಾಳ ತುಂಬಾ ಬರೀ ಬಟ್ಲಾಗುಳ ಅದಾವ. ಏಸ್ ತರ ಪಲ್ಲೆ ಯವ್ವ, ಏಸ್ ತರ ಇವ? ಶಾರದಾ, ಕಾಳ ಪಲ್ಲೆ ಅಂತೂ ಮಸ್ತ್ ಆಗ್ಯಾವ ನೋಡ ಶಾರದಾ. ಇವ ನೋಡ ಏಸ್ ತರ ಪಲ್ಲೆ ಕೊಟ್ಟಾನ. ಮಜ್ಜಿಗೆನೂ ಕೊಟ್ಟ ನೋಡ. ಇವ 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 ಎಷ್ಟು ರುಚಿ ಆಗ್ಯಾವ ಇವ ಮಜ್ಜಿಗೆ. ನಾವು ಮಾಡ್ತೀವಿ ಆದ್ರೆ ಇಟ್ಟು ರುಚಿ ಬರೋದೇ ಇಲ್ಲಲ್ಲ. ಶಾರದಕ್ಕ, ಕಾಳ ಪಲ್ಲೆ ಮಸ್ತ್ ಆಗ್ಯದ ನೋಡ. ಗಮಕ್ ಬಂದ ಅಂದ್ರೆ ಇನ್ನೊಂದಿಟ್ಟು ಹಾಕಿಸ್ಕೊಂಡು ಅಂತೀನಿ ನಾ ಅಂತರು. ನಾನು ಹಾಕಿಸ್ಕೊತೀನಿ. ಇವ ಎಷ್ಟು ಚಲೋ ಆಗಿದೆ ಇವ ಪಲ್ಲೆ. ಬಾಯಾಗಿ ನೀರು ಇಡಾಕತೈತಿ. ರೊಕ್ಕನೇ ಕೊಟ್ಟೇವಿ. ರೊಕ್ಕ ಕೊಟ್ಟೇವಿ, ಯಾಕೆ ಹಾಕಿಸ್ಕೊಳ್ಳೋದು ಬಿಡೋಣ? ಹೌದಿಲ್ಲ? ಹಾಕಿಸ್ಕೊಂಡು ಉಣೋದು. ನನಗರ ರೊಟ್ಟಿಗಿತ ಪಲ್ಲೆನೇ ಭಾಳ ಇಷ್ಟ ಆಗತ್ತ ನೋಡ ಶಾರದಕ್ಕ. ತಡಿ ಕರಿತೀನಿ, ನನಗೂ ಪಲ್ಯ ಬೇಕಾಗ್ಯದ, ಕರಿತೀನಿ ತಡಿ. ಓ ಅಣ್ಣಾರ, ಓ ಅಣ್ಣಾರ. ಏನ್ರಿ ಅಕ್ಕಾರ, ಮತ್ತೇನಾರ ಬೇಕಾಗಿತ್ತೇನ್ರಿ? ಹ್ಞೂನ್ರಿ ಅಣ್ಣಾರ, ಈ ಬಂದಿಟ್ಟು ಕಾಳ ಪಲ್ಯ ಬೇಕಾಗಿತ್ರಿ, ಕೋಸಂಬರಿ ಬೇಕಾಗಿತ್ತು, ಇನ್ನ ಒಂದ್ ರೊಟ್ಟಿ ಬೇಕಾಗಿತ್ತು ನೋಡ್ರಿ. ಅಕ್ಕಾರ, ಈ ಪ್ಲೇಟ್ನಾಗಿಂದ ಚಾರ್ಜ್ ಬ್ಯಾರೆ ರೀ, ಈಗ ನಾ ಕೊಡ್ತೀನಿ ನೋಡ್ರಿ. ಮತ್ತೆ ಅದಕ್ಕೆ ರೊಕ್ಕ ಕೊಡ್ಬೇಕಾಗ್ತದ ನೋಡ್ರಿ ನೀವು. ಅಯ್ಯಯ್ಯಪ್ಪ, ನಿಂದೊಳ ಕತೆ ಐತಲ್ಲ. ಅಲ್ಲ, 100 ರೂಪಾಯಿ ತಗೊಂಡು ಊಟ ಕತೆ ಹಾಕಿಸಿದ್ರ ಭಾಳ ಅಂದ್ರೆ ರೊಟ್ಟಿಗೆ 10 ರೂಪಾಯಿ, ಇವೆಲ್ಲ ಕೂಡ್ಕೊಸಿದ್ರೆ ಒಂದು 30-40 ರೂಪಾಯಿ ಇವಕ್ಕೆ. ಒಂದಿಟ್ಟು ಪಲ್ಯ ಹಚ್ಚಕ್ ಮತ್ತೆ ರೊಕ್ಕ ಕೊಡ್ಬೇಕತ್ತೆ. ಯಾಕೆ ಕೊಟ್ಟೇವಿಲ್ಲ ರೊಕ್ಕ? ಸೀದಾ ತಂದು ಹಚ್ಚಿಲ್ಲಿ. ಅಕ್ಕಾರ ಹಂಗಲ್ರಿ ಅಕ್ಕಾರ, ಹಂಗೆಲ್ಲ ಹಚ್ಚಾಕ್ ಬರುದಿಲ್ರಿ. ಮ್ಯಾಗ ಎಕ್ಸ್ಟ್ರಾ ಚಾರ್ಜ್ ಆಕೈತಿ ನೋಡ್ರಿ. ನೀವು ಎಕ್ಸ್ಟ್ರಾ ರೊಕ್ಕ ಕೊಡ್ತೀನಿ ಅಂದ್ರೆ ತಂದು ಹಚ್ತೀನ್ರಿ ನಾನು. ಕೊಡುದಿಲ್ಲ ನೋಡಪ್ಪ ನಾವು. ಎಕ್ಸ್ಟ್ರಾ ರೊಕ್ಕ ಎದಕ್ಕೆ ಕೊಡ್ಬೇಕ? ಎಲ್ಲದ ನಿಮ್ಮ ಹೋಟೆಲ್ ಮ್ಯಾನೇಜರ್ ಏನ? ಕರೆಸೋಣ, ಅವನ ಜೋಡನ ಮಾತಾಡ್ತೇವಿ. ಅಲ್ಲ 100 ರೂಪಾಯಿ ಇಸ್ಕೊಂಡಿ ಕೊಡದ ಇಟ್ಟು ಊಟ ಕೊಟ್ಟಿ, ಮತ್ತೆ ಮ್ಯಾಗ ರೊಕ್ಕ ಕೊಡ್ಬೇಕಾ ನಿನಗೆ? ಎದಕ್ಕೆ ಕೊಡ್ಬೇಕು ನಾವ? ಕೊಡುದಿಲ್ಲ, ಸೀದಾ ಪಲ್ಯ ತಗೊಂಡ್ ಬಂದು ಹಚ್ಚತಿ ಏನ್ ಮತ್ತೆ? ನೋಡ್ ಮತ್ತೆ. ಓ ಅಕ್ಕಾರ, ಎಲ್ಲಿದ್ ಗಂಟು ಬಿದ್ದೀರಿ ನೀವು? ಒಂದ್ಸತ್ತ ಹೇಳಿದ್ರೆ ತಿಳಿತೈತಿ ನಿಲ್ರಿ ನಿಮಗ. ಈಗ 100 ರೂಪಾಯಿ ಊಟ ಕೊಟ್ಟೇನ್ರಿ ನಾ ನಿಮಗ. ನಿಮಗ ಎಕ್ಸ್ಟ್ರಾ ಪಲ್ಯ ಬೇಕಿಲ್ರಿ, ಕೊಡುದಿಲ್ಲ ಹೇಳಾಕತಿಲ್ರಿ. ನಾವು ಎಕ್ಸ್ಟ್ರಾ ಚಾರ್ಜ್ ಹಾಕದ ಹೇಳಾಕತ್ತೇವಿ. ಎಕ್ಸ್ಟ್ರಾ ಚಾರ್ಜ್ ಕೊಡ್ತೀನಿ ಅಂದ್ರೆ ಪಲ್ಯ ತಂದು ಹಚ್ತೇನ್ರಿ. ನಾವು ಅದೇ ಹೇಳಕತ್ತೇವ ಯಪ್ಪ. ಎಕ್ಸ್ಟ್ರಾ ರೊಕ್ಕ ಎದಕ್ಕೆ ಕೊಡ್ಬೇಕ? 100 ರೂಪಾಯಿ ಕೊಟ್ಟೇವಿ. 100 ರೂಪಾಯಿ ಹರಾಮ್ ಬರ್ತಾವ ನಿಮಗ? ಭಾರಿ ಅದಿರಲ್ಲ ನೀವು. 100 ರೂಪಾಯಿ ಊಟಕ್ಕೆ ಹೇಳಿ ಇಸ್ಕೊಂಡು ಈ ಒಂದೇ ಪಲ್ಯ ತಂದು ಹಚ್ಚತ್ತಂದ್ರೆ ಮತ್ತೆ ರೊಕ್ಕ ಕೊಡ್ಬೇಕಾ ನಿಮಗ? ಭಾರಿ ಇದೆಯಪ್ಪ ನೀನು. ನಮ್ಮನ್ನೇನ ಹುಚ್ಚು ಮಾಡಬೇಡ, ಸೀದಾ ಪಲ್ಯ ತಂದು ಹಚ್ಚಿದಿ ಚಲೋ ಐತಿ. ಮತ್ತೆ ನೋಡ್ ಮತ್ತೆ ನೀನು ಎಲ್ಲಿದ ಬಂದು ಬಿಡ್ತೀರೇನು? ಒಂದು ಹೋಟೆಲ್ ರೂಲ್ಸ್ ಗೊತ್ತಿಲ್ಲ, ಪದ್ಧತಿ ಗೊತ್ತಿಲ್ಲ, ಏನು ಗೊತ್ತಿರ್ಲಾರ್ದೆ ಒಳೆ ತಲಿ ತಿಲ್ಲಕತ್ತಿರಲ್ರಿ ನೀವು. ಅಕ್ಕಾರ, ಇದೊಂದ್ಸತ ಹಚ್ತೀನಿ ನಾನು. ಇನ್ನೊಂದ್ಸತ ಕೇಳಿದ್ರೆ ಹಚ್ಚುದಿಲ್ಲ ನೋಡ್ರಿ ಮತ್ತೆ ನಾನು. ಹಂಗ ಒಂದ್ 4 ರೊಟ್ಟಿ ತಗೊಂಡ್ ಬಾ. 10 ರೂಪಾಯಿಗೆ ಒಂದು ರೊಟ್ಟಿ ನೋಡ್ರಿ. ಏನು 10 ರೂಪಾಯಿಗೆ ಒಂದು ರೊಟ್ಟೆ? ಯಾಕೋ ಯಪ್ಪ, 10 ರೂಪಾಯಿಗೆ ಒಂದು ರೊಟ್ಟೆ? 100 ರೂಪಾಯಿ ಕೊಟ್ಟೇವ್ ನಾವು. 100 ರೂಪಾಯಿಗೆ ಎಷ್ಟು ನಂಬಲ್ಲಿ 8 ರೂಪಾಯಿ 3 ರೂಪಾಯಿಗೆ ಒಂದು ರೊಟ್ಟಿ ಕೊಡ್ತಾರೆ. ನೀನು ಯಪ್ಪ 10 ರೂಪಾಯಿಗೆ ಒಂದು ರೊಟ್ಟಿ ಐತೆ. ಇವು ಭಾಳ ಆದ್ರೆ ಲೆಕ್ಕ ಹಾಕಿದ್ರೆ ಒಂದು 50 ರೂಪಾಯಿದು ಏನು ಕೊಟ್ಟಿಲ್ಲ ನೀನು. 100 ರೂಪಾಯಿ ಇಸ್ಕೊಂಡು ಮತ್ತೆ ಈ ಒಂದು 4 ರೊಟ್ಟಿ ತಗೊಂಡ್ ಬಾ ಅಂದ್ರೆ ಮತ್ತೆ 10 ರೂಪಾಯಿ ಹೇಳಕತ್ತೀಯ? ಕೊಡುದಿಲ್ಲ ನೋಡವ, ಸೀದಾ ರೊಟ್ಟಿ ತಗೊಂಡ್ ಬಾ ಹೋಗಿ ನೀನು. ಓ ಅಕ್ಕಾರ, ನಿಮಗೊಂದ್ಸತ ಹೇಳಿದ್ರೆ ತಿಳಿತೈತೆ ನಿಲ್ರಿ ಅಕ್ಕಾರ. ಹೆಂಗೆ ಹೇಳ್ಬೇಕು ನಿಮಗ? ಬೇಕಂದ್ರೆ ನೀವು ನಮ್ಮ ಮ್ಯಾನೇಜರಿಗೆ ಬಂದು ಕೇಳ್ರಿ ಅಲ್ಲಿ. ಅವ್ರು ಹೇಳ್ದಂಗ ನಾವು ಕೇಳ್ಬೇಕಾಕೈತ್ರಿ ಅಕ್ಕಾರ. ನಾವು ಒಬ್ಬರ ಕೈಯಾಗ ದುಡಿದಿರ್ತೇವಿ, ನೀವು ಹೇಳ್ದಂಗೆ ತಂದು ಕೊಡಕ್ ಆಗುದಿಲ್ರಿ. ನೀವು ಕೊಡ್ಲಿಕ್ಕಂದ್ರೆ ಅಲ್ಲಿ ನಾ ಕೈಲೇ ಕೊಡ್ಬೇಕಾಕೈತ್ರಿ ಅಕ್ಕಾರ. ಬಂದ್ಬಿಟ್ಟೆ ಕೈಲೇ ಕೊಡ್ಬೇಕಾಗೈತಿತ್ತೆ. ಎಟ್ಟ ನಾಟಕ ಮಾಡಕತ್ತಾನ ನೋಡ ಶಾರದಕ್ಕ. ಒಬ್ಬರಿಂದ 100 ರೂಪಾಯಿ 500 ರೂಪಾಯಿ ಇಸ್ಕೊಂಡಾನ. ಮ್ಯಾನೇಜರಿಗೆ ಹೋಗಿ 200 ರೂಪಾಯಿ ಕೊಟ್ಟು 300 ರೂಪಾಯಿ ಕಿಶಕ್ ಹಾಕೊಳ್ಳೋಣ. ನಮಗ್ ಗೊತ್ತಿಲ್ಲ ಮಾಡ್ಯಾನ ಇದನ್ನ. ದಡಿ ಮ್ಯಾನೇಜರ್ ಎಲ್ಲದನ ಅಲ್ಲೇ ಹುಡುಕಾಡ್ಕೊಂಡು ಹೋಗೋಣ. ಹುಡುಕಾಡ್ಕೊಂಡು ಹೋಗಿ ಅವನ್ನೇ ಕೇಳೋಣತ್ತ. ಕೇಳ್ರಿ ಅಕ್ಕಾರ, ಯಾರು ಬೇಡ ಅಂದಾರ ನಿಮಗ? ಒಳ್ಳೆ ತಲಿ ತಿನ್ನತ್ತಿರಲ್ಲ ನಂದು. ಅಕ್ಕಾರ, ನಮಗ ಸುಮ್ಮ 108 ಟೆನ್ಷನ್ ಇರ್ತಾವ್ರಿ ಅಕ್ಕಾರ. ಈಗ ಹೇಳಕತ್ತೀನಿ ನೋಡ್ರಿ ಅಕ್ಕಾರ, ನಾನು ಪಲ್ಯಕ್ಕೆ ಚಾರ್ಜ್ ಇರ್ತದ್ರಿ. ನೀವು ಮೊದ್ಲು ಪ್ಲೇಟ್ ಒಳಗೆ ಏನು ಕೊಟ್ಟಿರ್ತೀವಿ ನೋಡ್ರಿ, ಅದಕ್ಕೆ ಚಾರ್ಜ್ ಆಗುದಿಲ್ರಿ. ಇದ್ರ ಜೊತೆ ನಾವೇನ ರೈಸ್ ಸಾಂಬಾರ ಒಂದು ಹಪ್ಪಳ ಇಟ್ಟು ಕೊಡ್ತೇವೆ ನೋಡ್ರಿ. ನಾವು ಅಣ್ಣ ಉಣುದಿಲ್ಲ, ಇನ್ನ ಒಂದು ರೊಟ್ಟಿನಿ ತಗೊಂಡ್ ಬಾ. ಅಕ್ಕಾರ, ಹಂಗೆ ಕೊಡಾಕ್ ಬರುದಿಲ್ರಿ ಅಕ್ಕಾರ. ಇದು ಮನಿ ಅಲ್ರಿ ಅಕ್ಕಾರ, ಹೋಟೆಲ್ ಐತ್ರಿ. ಇದಕ್ಕೊಂದು ಸಿಸ್ಟಮೆಟಿಕ್ ಅಂತ ಹೇಳಿ ಒಂದು ಇದು ಇರ್ತೈತ್ರಿ. ನೀವು ಹೇಳ್ದಂಗೆ ಕೇಳಿದ್ರೆ ಆಗುದಿಲ್ರಿ ಅಕ್ಕಾರ. ನೀವು ಹೇಳ್ದಂಗೆ ಕೇಳಿದ್ರೆ ಎಲ್ಲರೂ ಹೇಳ್ದಂಗೆ ಕೇಳ್ಬೇಕಾಕೈತ್ರಿ ನಾವು. ಹಂಗೆ ಆಗುದಿಲ್ರಿ ಅಕ್ಕಾರ. ಅನ್ನನೇ ಕೊಡೋವ್ರಿ ನಾವು. ಅನ್ನ ತಗೊಳಿಲ್ಲ ಅಂದ್ರೆ ಇದು ರೀ ಅಕ್ಕಾರ, ಒಂದು 20 ರೂಪಾಯಿ ಕಡಿಮೆ ತಗೋತೇವೆ ನೋಡ್ರಿ ನಾ. ಆದ್ರೆ ರೊಟ್ಟಿ ಚಪಾತಿ ಅಂದ್ರೆ ಕೊಡುದಿಲ್ರಿ ಅಕ್ಕಾರ. ಹಚ್ಚನ ಹಾಟಿಯ ಕೊಡಾಕ ಬರುದಿಲ್ಲ ಅಥವಾ ಕೊಡಾಕ ಬರುದಿಲ್ಲ. ಹೋಗ ನೋಡಾಕತ್ತಲ್ಲ. ಒಬ್ಬರಿಗೆ ಅನ್ನ ಹಾಕ್ಲಿಕ್ಕಂದ್ರೆ ನೀ ಅನ್ನ ಸಿಗ್ಲಾರ್ದನ ಹೊಕ್ಕಿ ನೋಡಾಕತ್ತ. ಅಲ್ಲ ಈ ಪರಿ ಕೇಳಾಕತ್ತೇವಿ, ಒಬ್ಬರಿಗೆ ಇದು ಮಾಡಾಕತ್ತಾನ. ಕೊಡಾಕ ಬರುದಿಲ್ರಿ ಅಕ್ಕಾರ, ಕೊಡಾಕ ಬರುದಿಲ್ರಿ ಅಕ್ಕಾರ. ಆಯ್ತು, ಮ್ಯಾನೇಜರ್ಗೆ ಬೆಟ್ಟಕ್ಕೆ ಬಾಳ ಹೋಗ್ ನೀನು. ಎಲ್ಲಿದ ಬಂದು ಬಿಟ್ಟಾರೇನ? ಕೆಟ್ಟ ತಲಿ ತಿಂತಾವ. ಕೊಡದ 100 ರೂಪಾಯಿ ಕೊಟ್ಟಾವ. ಕೊಟ್ಟಿಗೆಸಂದ್ರೆ ಏಟಕ್ಕರ ತಲಿ ತಿನ್ನಾಕತ್ತಾವ. ತಿನ್ನದರೆ ಎಗ್ಗಳಾಗ ಗಂಗಾಳ ಗಟ್ಟಲೆ ತಿನ್ನಾಕತ್ತಾರ. ಮತ್ತು ಮ್ಯಾಗ ಅದು ಕೊಡ್ರಿ, ಇದು ಕೊಡ್ರಿ, ಅದು ಕೊಡ್ರಿ. ಪ್ಲೇಟ್ ನೋಡು, ಪ್ಲೇಟ್ ಏನು ಉಳಿಸಿಲ್ಲ, ಎಲ್ಲ ಖಾಲಿ ಮಾಡ್ಯಾರ. ಬಾಳಿದೆಲಿ ಮ್ಯಾಗ ಒಂದು ತುತ್ತು ಇದು ಉಳಿಸಿಲ್ಲ.
ಯವ್ವ ಒಲ್ಲೆವ್ವ ಶಾರದಕ್ಕ ನಾನು ಅದಕ್ಕೆ ಹೇಳಿದ ನಾನು ನಿನಗೆ ಬಾರೆ ಶಾರದಕ್ಕ ಅಲ್ಲೇ ಎಲ್ಲರ ನಾವ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಎಲ್ಲಿ ಕೇಳ್ತೀನಿ ನನ್ನ ಮಾತು 50 ರೂಪಾಯಿ ಹೇಳ ಎಲ್ಲರ ತಿನ್ನು ಗಳಿತ ಬಾತ್ ಕರ್ಕೊಂಡು ಬಂದು ಇಲ್ಲಿ ನೋಡಿಲಿ 100 ರೂಪಾಯಿ ಕೊಟ್ರೆ ನೀವು ಹೊಡೆತು ಊಟ ಕೊಡಲಾಗ್ಯಾರ ಅಯ್ಯ ನನಗೆ ಏನು ಗೊತ್ತ ನಾನು ಇದ ಫಸ್ಟ್ ಬಂದಿನಿಲ್ಲ ನಾನು 100 ರೂಪಾಯಿ ಕೊಟ್ರೆ ಹೊಡೆತುಂಬ ಊಟ ಕೊಡ್ತಾರ ಒಂದಿಟ್ಟು ಹಂಗ ಒಂದಿಟ್ಟು ಚೀಲಾಗಿಲ್ದ ಕಟ್ಕೊಂಡು ಹೋದೆವಂದ್ರೆ ರಾತ್ರಿಗೆ ಆಗ್ತೈತೆ ಅಂತ ನಾ ಮಾಡಿದ್ದೆ ಇವ ನೋಡಿದ್ರೆ ಇಲ್ಲ ಒಂದಿಟ್ಟು ಪಲ್ಯ ಜಾಸ್ತಿ ಹಾಕಲಾಗ್ಯಾನ ಇನ್ನೆಲ್ಲ ನನಗೆ ಹೆಚ್ಚಿ ಕೊಡ್ಬೇಕ ಯವ್ವ ಇವ ಹಾಟನ ಮಗ ಹೋಲ್ಬಿಡ ಶಾರದಕ್ಕ ಊಟನ ಚಲೋ ಐತಲ್ಲ ಸಾಕ ಈಗೇನ ನಿನ್ನ ಹೊಟ್ಟೆ ತುಂಬಿಲ್ಲ ಅಂದ್ರೆ ಹೇಳ ತೂ ಇಲ್ಲ ಅಂದೊಂದು ರೊಟ್ಟಿ ನನಗೆ ಸಾಕಾಗೈತಿ ಅಯ್ಯವ್ವ ನನಗೆಲ್ಲ ಹೊಟ್ಟೆ ತುಂಬೈತಿ ಒಂದು ಡಬ್ಬಿ ಇಟ್ಕೊಂಡು ಬಂದಿದ್ದೆ ಏನಾರ ಇನ್ನೊಂದು ರೊಟ್ಟಿ ಕೊಟ್ಟಿದ್ದ ಅಂದ್ರೆ ಆ ಡಬ್ಬಿಯಾಗಿ ಇಟ್ಕೊಂಡು ಹೋಗಿ ರಾತ್ರಿ ಅದೇ ಉಂಡ್ರೆ ಆಯ್ತದ ಮಾಡಿದ್ದೆ ಇವ ಏನ್ ತಂದು ಕೊಡಂಗ್ ಕಾಣಕತ್ತಿಲ್ಲ ಹೋಲ್ಬಿಡ್ ಮತ್ತೆ ರಾತ್ರಿ ನೋಡಿದ್ರೆ ಆಯ್ತೇನ್ರವ ಊಟ ಅಯ್ಯ ತಡಿಯ ಇನ್ನೊಂದು ಈಟ್ ಅನ್ನ ಐತಿ ಇದೇ ಉಣ್ಣು ಬಿಡ್ತೀನಿ ಉಣು ಕಮಲಕ್ಕ ಹೊಡ್ತುಂಬ ಅವನು ಊಟ ಮಾಡಿ ಅಲ್ಲಿ ಬಿಲ್ ಕೊಡಕ್ ಹೋಗ್ತೇವಲ್ಲ ಅಲ್ಲಿ ಸೋಪ್ ಕೊಡ್ತಾರ ಸೋಪ್ ಹಾಕೊಂಡು ಹೋಗುಂದ್ರತ್ತ ಅಯ್ಯ ಹೌದು ನೆನಪ ಹಾರಿದ್ದೆ ನೋಡಣ ಯವ್ವ ನನಗರ ಹೋಟೆಲ್ದಾಗ ಕೊಡ್ತಾರಲ್ಲ ಅವು ಸೋಪ್ ಅಂದ್ರೆ ಭಾಳ ಇಷ್ಟ ಅವು ಕುರುಳಗ ಏನೇನ ಕಲರ್ ಏನೇನ ಇರ್ತಾವ ಶಾರದಕ್ಕ ನೀ ಯಾವಾಗ ನೋಡಿದ್ದೆ ಹೋಟೆಲ್ದಾಗಿನ ಸೋಪ ಅಯ್ಯವ್ವ ನೋಡಿನ ಬಿಡ ನಮ್ದು ಹೊಸಾಯಿ ಮದುವೆ ಆಗಿತ್ತಲ್ಲ ಅವಾಗ ನನ್ನ ಗಂಡ ಹೋಟೆಲ್ ಕರ್ಕೊಂಡು ಹೋಗಿದ್ದ ಅವಾಗ ನೋಡಿದ್ದೆ ನಾನು ಅವಾಗಿಂದ ಹೇಳಾಕತ್ತೀನಿ ಅದಾದ್ಮೇಲೆ ಮತ್ತೆ ಕರ್ಕೊಂಡು ಹೋಗಿಲ್ಲ ಎಲ್ಲಿ ಏನು ತಿಂದ್ರು ಇಲ್ಲ ನಡೀರಿ ಆಯ್ತಲ್ಲ ಕಮ್ಲಕ್ಕ ನವ ಆಯ್ತು ಊಟ ಹೊಡ್ತುಂಬ ಆಯ್ತು ನಿದ್ದೆ ಬರಕತ್ತಡ ಶಾರದಾ ನಿದ್ದೆ ಬರಾಕತ್ತದವ ಒಂದಿಟ್ಟು ಹೋಗಿ ಮುಕ್ಕೊಳ್ಳೋಣ ನಡೀರಿ ನವ ಶಾರದಕ್ಕ ಇವತ್ತೊಂದಿಟ್ಟು ಹೋಗಿ ಮುಕ್ಕೊಂಡು ರಾತ್ರಿ ಹೊಳ್ಳಿ ಬಸ್ಸಿಗೆ ಹಾಕಿ ಬಿಡೋಣ್ರಿ ನಾಳೆ ಎಟ್ಟೊತ್ತಿದ್ರು ಊರಾಗಿರ್ಬೇಕ ಶಾರದಕ್ಕ ಇಲ್ಲ ಅಂದ್ರೆ ನನ್ನ ಗಂಡ ಸುಳ್ಳಾಡ್ ಸುಡಿತಾನ ಫೋನ್ ಮೇ ಫೋನ್ ಹಚ್ಚನ ಎತ್ತೇ ಇಲ್ಲ ಶಾರದಕ್ಕ ನಾನು ಅದಕ್ಕೆ ಆಯ್ತು ನಡ್ರಿ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರ ಹೊಸದಾಗಿ ನೋಡಾಕತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ.